ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ಸನಾತನ ಧರ್ಮದಲ್ಲಿ ಪ್ರತಿ ವರ್ಷ ನವರಾತ್ರಿ ಹಬ್ಬವನ್ನು ಬಹಳ ವೈಭವ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ನವರಾತ್ರಿ ವರ್ಷಕ್ಕೆ 4 ಬಾರಿ ಬರುತ್ತದೆ. ಚೈತ್ರ, ಶರದಿಯ, ಮಾಘ ಮತ್ತು ಆಷಾಢ ನವರಾತ್ರಿ. ಇವುಗಳಲ್ಲಿ ಆಷಾಢ ಗುಪ್ತ ನವರಾತ್ರಿ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ಮಾ ದುರ್ಗಾದೇವಿಯ 10 ಮಹಾವಿದ್ಯೆಗಳ ಆರಾಧನೆಗೆ ಸಮರ್ಪಿತವಾಗಿದೆ. ಬನ್ನಿ ಹಾಗಾದರೆ ಆಷಾಢ ಗುಪ್ತ ನವರಾತ್ರಿ ಮಹತ್ವ, ಯಾವಾಗ ಪ್ರಾರಂಭ, ಯಾವಾಗ ಕೊನೆಗೊಳ್ಳುತ್ತದೆ, ಪೂಜಾ ವಿಧಿ ವಿಧಾನಗಳು ಮತ್ತು ಹೇಗೆ ಆಷಾಢ ಗುಪ್ತ ನವರಾತ್ರಿ ವಿಭಿನ್ನವಾಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ. ದೇವಿ ಭಾಗವತದ ಪ್ರಕಾರ ನವರಾತ್ರಿ ವರ್ಷಕ್ಕೆ 4 ಬಾರಿ ಸಂಭವಿಸುತ್ತದೆ. ಚೈತ್ರ ಮತ್ತು ಶರದ್ ನವರಾತ್ರಿಯಲ್ಲಿ ದೇವಿಯ 9 ರೂಪಗಳನ್ನು ಪೂಜಿಸುವಂತೆಯೇ ಗುಪ್ತ ನವರಾತ್ರಿಯಲ್ಲಿ ದುಷ್ಮಹಾವಿದ್ಯಾ ದೇವತೆಗಳ ಆರಾಧನೆಯನ್ನು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಗುಪ್ತ ನವರಾತ್ರಿಯ ಸಮಯದಲ್ಲಿ ಭಕ್ತರು ಮತ್ತು ಅನ್ವೇಷಕರು ಮಾ ಕಾಳಿ, ತಾರಾದೇವಿ, ತ್ರಿಪುರ ಸುಂದರಿ, ಭುವನೇಶ್ವರಿ, ಮಾತಾ ಚಿನ್ಮಸ್ತ, ತ್ರಿಪುರ ಭೈರವಿ, ಮಾ ಧೂಮಾವತಿ, ಮಾ ಬಾಗಲಮುಖಿ, ಮಾತಂಗಿ ಮತ್ತು ಕಮಲಾದೇವಿಯನ್ನು ಪೂಜಿಸುತ್ತಾರೆ. ಗುಪ್ತ ನವರಾತ್ರಿಯ 9 ಹಗಲು ರಾತ್ರಿಗಳು ಶಕ್ತಿ ಮತ್ತು ತಂತ್ರ ಸಾಧನೆಗಳಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ಅವಧಿಯು ವಿಶೇಷ ಮಹತ್ವವನ್ನು ಹೊಂದಿದೆ, ವಿಶೇಷವಾಗಿ ತಾಂತ್ರಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಜನರಿಗೆ ಮತ್ತು ಶಕ್ತಿ ಸಾಧನ, ಭೈರವ ಸಾಧನ, ಮಹಾಕಾಳ ಸಾಧನ ಇತರವುಗಳಲ್ಲಿ ತೊಡಗಿರುವವರಿಗೆ. ಆಷಾಢ ಗುಪ್ತ ನವರಾತ್ರಿಯ 9 ಹಗಲು ರಾತ್ರಿಗಳು ವಿವಿಧ ರೀತಿಯ ಶಕ್ತಿಗಳ ಆರಾಧನೆಗೆ ಮೀಸಲಾಗಿವೆ. ಈ ಅವಧಿಯಲ್ಲಿ ಭಕ್ತರು ದುರ್ಗಾ ದೇವಿಯ ದೈವಿಕ ಆಶೀರ್ವಾದವನ್ನು ಕೋರಲು ಮಂತ್ರಗಳನ್ನು ಪಠಿಸುತ್ತಾರೆ. ದುರ್ಗಾ ಸಪ್ತಶತಿ, ದೇವಿ ಮಾಹಾತ್ಮ ಮತ್ತು ಮುಂತಾದ ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದು ತುಂಬಾ ಒಳ್ಳೆಯದು. ಗುಪ್ತ ನವರಾತ್ರಿ ಆಚರಣೆಯ ಹಿನ್ನೆಲೆ. ದಂತಕಥೆಗಳ ಪ್ರಕಾರ ಒಮ್ಮೆ ಋಷಿ ಶೃಂಗಿಯು ಅರಳಿ ಮರದ ಕೆಳಗೆ ಭಕ್ತರಿಗೆ ಉಪದೇಶ ನೀಡುತ್ತಿದ್ದಾಗ ಜನಸಮೂಹದಲ್ಲಿದ್ದ ಒಬ್ಬ ಮಹಿಳೆ ತನ್ನ ಪತಿಯ ಕೆಟ್ಟ ಚಟುವಟಿಕೆಗಳಿಂದಾಗಿ ಮಾ ದುರ್ಗೆಯ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಋಷಿಗೆ ಹೇಳಿದಳು. ಆಕೆಯ ಪತಿ ಎಲ್ಲಾ ರೀತಿಯ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದನು ಮತ್ತು ಅವಳನ್ನು ಅವುಗಳಲ್ಲಿ ಭಾಗವಹಿಸಲು ಒತ್ತಾಯಿಸಿದನು. ಇದರಿಂದಾಗಿ ಆ ಮಹಿಳೆಗೆ ಯಾವುದೇ ರೀತಿಯ ವ್ರತ, ಪೂಜೆ ಅಥವಾ ಆಚರಣೆಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ. ಅವಳು ದುರ್ಗಾ ದೇವಿಯ ಪಾದಗಳಲ್ಲಿ ಆಶ್ರಯ ಪಡೆಯಲು ಬಯಸಿದ್ದಳು, ಆದರೆ ತನ್ನ ಪತಿಯ ಕಾರ್ಯಗಳಿಂದಾಗಿ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ಮಾ ದುರ್ಗೆಯ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುವಂತೆ ಋಷಿ ಶೃಂಗಿಯನ್ನು ಕೇಳಿದಳು. ನಂತರ ಋಷಿ ಶೃಂಗಿ ಆ ಮಹಿಳೆಗೆ ಚೈತ್ರ, ಮಾರ್ಚ್, ಏಪ್ರಿಲ್ ಮತ್ತು ಶರದ್, ಸೆಪ್ಟೆಂಬರ್, ಅಕ್ಟೋಬರ್ ನವರಾತ್ರಿಯ ಬಗ್ಗೆ ಜನರಿಗೆ ತಿಳಿದಿದೆ ಎಂದು ಹೇಳಿದರು. ಆದರೆ ಇವುಗಳಲ್ಲದೆ 1 ವರ್ಷದಲ್ಲಿ 2 ರಹಸ್ಯ ನವರಾತ್ರಿಗಳಿವೆ. ಆ ಸಮಯದಲ್ಲಿ ಮಾತೃ ದೇವಿಯ 10 ಮಹಾವಿದ್ಯಾ ರೂಪಗಳನ್ನು ಆವಾಹಿಸಲಾಗುತ್ತದೆ. ಗುಪ್ತ ನವರಾತ್ರಿ ಸಮಯದಲ್ಲಿ ದುರ್ಗೆಯ ಆಶೀರ್ವಾದವನ್ನು ಪಡೆಯಲು ಆಕೆಯನ್ನು ಪೂಜಿಸುವಂತೆ ಋಷಿ ಶೃಂಗಿ ಮಹಿಳೆಗೆ ಸಲಹೆ ನೀಡಿದರು. ಗುಪ್ತ ನವರಾತ್ರಿಯ ಸಮಯದಲ್ಲಿ ಮಹಿಳೆ ತೀವ್ರವಾದ ತಪಸ್ಸನ್ನು ಮಾಡಿದಳು, ಇದರಿಂದಾಗಿ ಅವಳು ಶಾಂತಿ ಮತ್ತು ಸಮೃದ್ಧಿಯನ್ನು ಸಾಧಿಸಿದಳು. ಆಕೆಯ ಪತಿ ತನ್ನ ದುರಾಸೆಯ ಜೀವನವನ್ನು ತ್ಯಜಿಸಿ ಜವಾಬ್ದಾರಿಯುತ ಕುಟುಂಬ ಪುರುಷನಾದನು. ಗುಪ್ತ ನವರಾತ್ರಿಯ ಸಮಯದಲ್ಲಿ ಅವಳು ಪೂಜಿಸಿದ ಮಾ ದುರ್ಗೆಯ ಆಶೀರ್ವಾದದಿಂದ ಇದೆಲ್ಲವೂ ಸಂಭವಿಸಿತು. ಗುಪ್ತ ಎಂದರೆ ಸಂಸ್ಕೃತದಲ್ಲಿ ರಹಸ್ಯ ಎಂದರ್ಥ. ಹಳೆಯ ಕಾಲದಲ್ಲಿ ಮಾಘ ಮತ್ತು ಆಷಾಢ ಮಾಸಗಳಲ್ಲಿ ವರ್ಷದಲ್ಲಿ 2 ಬಾರಿ ನಡೆಯುವ ಗುಪ್ತ ನವರಾತ್ರಿಗಳ ಬಗ್ಗೆ ಬಹಳ ಕಡಿಮೆ ಜನರಿಗೆ ತಿಳಿದಿತ್ತು. ಈ ಹಬ್ಬಗಳು ಮತ್ತು ಅವುಗಳ ಆಚರಣೆಗಳನ್ನು ಪ್ರಾಥಮಿಕವಾಗಿ ತಂತ್ರಿಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲು ಬಹಳ ಶ್ರದ್ಧಾವಂತ ಸಾಧಕರು ನಡೆಸುತ್ತಿದ್ದರು. ದೈವಿಕ ತಾಯಿಯಿಂದ ಆಶೀರ್ವಾದ ಪಡೆಯಲು ಈ ಹಬ್ಬವನ್ನು ರಹಸ್ಯವಾಗಿ ಆಚರಿಸಬೇಕು ಎಂದು ನಂಬಲಾಗಿದೆ. ಗುಪ್ತ ನವರಾತ್ರಿಯ ಸಮಯದಲ್ಲಿ ಸಾಧನೆ ಮತ್ತು ಪೂಜೆಯನ್ನು ಮಾಡುವ ವ್ಯಕ್ತಿಯು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆಷಾಢ ನವರಾತ್ರಿಯ ಸಮಯದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳು ಇಲ್ಲಿವೆ. ಇದು ಅನೇಕ ಪ್ರದೇಶಗಳಲ್ಲಿ ಅನುಸರಿಸುವ ಮೌಖಿಕ ಸಂಪ್ರದಾಯದ ಆಧಾರದ ಮೇಲೆ. ಆಷಾಢ ಗುಪ್ತ ನವರಾತ್ರಿಯನ್ನು ಸಾರ್ವಜನಿಕವಾಗಿ ಆಚರಿಸಬೇಡಿ. ಹತ್ತಿರದ ಕುಟುಂಬವನ್ನು ಹೊರತುಪಡಿಸಿ ಇತರರನ್ನು ಪೂಜೆಗೆ ಮನೆಗೆ ಆಹ್ವಾನಿಸಬೇಡಿ. ಪೂಜೆಯ ಚಿತ್ರಗಳು ಅಥವಾ ವಿಡಿಯೋಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳುವುದನ್ನು ತಡೆಯಿರಿ. ಗುಪ್ತ ನವರಾತ್ರಿಯ ಸಮಯದಲ್ಲಿ ಪೂಜೆ ಮತ್ತು ವ್ರತವನ್ನು ಮಾಡುವ ಭಕ್ತರು ಚರ್ಮದಿಂದ ಮಾಡಿದ ಯಾವುದೇ ವಸ್ತುಗಳನ್ನು ಧರಿಸಬಾರದು ಅಥವಾ ಬಳಸಬಾರದು. ಕೋಪ, ಅಸೂಯೆ, ಕಾಮ ಮತ್ತು ಆಸೆಗಳನ್ನು ಸಂಪೂರ್ಣವಾಗಿ ದೂರವಿಡಬೇಕು. ಈ ಅವಧಿಯಲ್ಲಿ ಉಗುರುಗಳನ್ನು ಕತ್ತರಿಸಬಾರದು. ಮಕ್ಕಳ ಮುಂಡನ ಸಂಸ್ಕಾರ ಮಾಡಬಾರದು. ಈ ಅವಧಿಯಲ್ಲಿ ಕುಟುಂಬ ಸದಸ್ಯರು ಕೂದಲು ಕತ್ತರಿಸುವುದನ್ನು ತಪ್ಪಿಸುವುದು ಉತ್ತಮ. ಈ ಅವಧಿಯಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಭಕ್ತರು ಹಗಲಿನ ವೇಳೆಯಲ್ಲಿ ನಿದ್ರೆ ಮಾಡಬಾರದು. ಚಿಕ್ಕ ಮಕ್ಕಳು, ಗರ್ಭಿಣಿಯರು, ವೃದ್ಧರು ಮತ್ತು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರು ವ್ರತವನ್ನು ಕಟ್ಟುನಿಟ್ಟಾಗಿ ಮಾಡಬಾರದು. ಈ ಅವಧಿಯಲ್ಲಿ ಮದ್ಯ ಸೇವಿಸಬೇಡಿ.
ಗುಪ್ತ ನವರಾತ್ರಿಯ ಸಮಯದಲ್ಲಿ ಇತರ ನವರಾತ್ರಿಗಳಂತೆ ಪೂಜೆಯನ್ನು ನಡೆಸಲಾಗುತ್ತದೆ. 9 ದಿನಗಳ ಕಾಲ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಂಡು ಭಕ್ತರು ಪ್ರತಿಪದದಂದು ಘಟಸ್ಥಾಪನೆ ಮಾಡಿದ ನಂತರ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದುರ್ಗಾದೇವಿಯನ್ನು ಪೂಜಿಸುತ್ತಾರೆ. ಅಷ್ಟಮಿ ಅಥವಾ ನವಮಿಯ ದಿನದಂದು ಭಕ್ತರು ಯುವತಿಯರ ಪೂಜೆಯೊಂದಿಗೆ ಉಪವಾಸವನ್ನು ಆಚರಿಸುತ್ತಾರೆ. ಗುಪ್ತ ನವರಾತ್ರಿಯಲ್ಲಿ ಈ ಆಚರಣೆಗಳನ್ನು ಯಾರಿಗೂ ಚರ್ಚಿಸಬಾರದು ಅಥವಾ ಬಹಿರಂಗಪಡಿಸಬಾರದು. ಗುಪ್ತ ನವರಾತ್ರಿ ವಿಭಿನ್ನವಾಗಿದೆ. ತಂತ್ರವಿದ್ಯೆಯಲ್ಲಿ ಆಸಕ್ತಿ ಹೊಂದಿರುವ ಭಕ್ತರು ಗುಪ್ತ ನವರಾತ್ರಿಯ ಸಮಯದಲ್ಲಿ ತಮ್ಮ ಆಳವಾದ ಆಸೆಗಳನ್ನು ಈಡೇರಿಸಿಕೊಳ್ಳಲು ದೇವಿಯ ಆಶೀರ್ವಾದವನ್ನು ಪಡೆಯಲು ಉಪವಾಸವನ್ನು ಆಚರಿಸುತ್ತಾರೆ. ತಂತ್ರಶಕ್ತಿಗೆ ಸಂಬಂಧಿಸಿದ 10 ಮಹಾವಿದ್ಯಾಗಳ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ಅವರು ದೇವಿಯನ್ನು ಗೌರವಿಸುತ್ತಾರೆ. ಭಕ್ತರು 10 ಮಹಾವಿದ್ಯಾಗಳನ್ನು ಪ್ರಾರ್ಥಿಸುತ್ತಾರೆ. ಅವುಗಳೆಂದರೆ: ಕಾಳಿ, ಸಮಯವನ್ನು ನುಂಗುವವನು; ತಾರ, ರಕ್ಷಕಿ; ತ್ರಿಪುರ ಸುಂದರಿ, 3 ಲೋಕಗಳಲ್ಲಿ ಅತ್ಯಂತ ಸುಂದರಿ; ಭುವನೇಶ್ವರಿ, ಜಗತ್ತಿನ ದೇವತೆ; ಭೈರವಿ, ಅತ್ಯಂತ ಉಗ್ರಳು; ಚಿನ್ನಮಸ್ತ, ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡವಳು; ಧೂಮವತಿ, ವೃದ್ಧೆ ಅಥವಾ ವಿಧವೆ; ಬಾಗಲಮುಖಿ, ಶತ್ರುಗಳನ್ನು ಮರಗಟ್ಟುವವಳು; ಮಾತಂಗಿ, ಸಂಗೀತ ಮತ್ತು ಮಾತಿನ ದೇವತೆ; ಕಮಲಾತ್ಮಿಕ, ಕೃಪೆಯುಳ್ಳವಳು. ಈ ಆಚರಣೆಗಳಲ್ಲಿ ಚಂಡೀ ಪಠಣ ಮತ್ತು ದುರ್ಗಾ ಚಾಲಿಸಾ ಪಠಣ ಸೇರಿವೆ. 10 ಮಹಾವಿದ್ಯಾಗಳನ್ನು ಪ್ರಾಥಮಿಕವಾಗಿ ಮಾಘ ಮತ್ತು ಆಷಾಢ ನವರಾತ್ರಿಗಳಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಮುಖ್ಯವಾಗಿ ತಂತ್ರ ಸಾಧನದ ಸಾಧಕರು ಅಥವಾ ಅನ್ವೇಷಕರು ಆಚರಿಸುತ್ತಾರೆ. ಘಟಸ್ಥಾಪನ ವಿಧಾನ. ಮೊದಲನೆಯದಾಗಿ, ಘಟಸ್ಥಾಪನೆಗಾಗಿ ಮಣ್ಣಿನ ಮಡಕೆ, ಗಂಗಾಜಲ, ಅಕ್ಕಿ ಧಾನ್ಯಗಳು, ಬಾರ್ಲಿ, ಗಂಗಾ ಮಣ್ಣು, ತೆಂಗಿನಕಾಯಿ, ಕೆಂಪು ಬಟ್ಟೆ, ಅಶೋಕ ಅಥವಾ ಮಾವಿನ ಎಲೆಗಳು, ವೀಳ್ಯದೆಲೆ, ನಾಣ್ಯ, ರೋಲಿ, ಮೌಲಿ ಇತ್ಯಾದಿಗಳನ್ನು ಸಂಗ್ರಹಿಸಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ಕಲಶವನ್ನು ಸ್ಥಾಪಿಸಿ. ಸ್ವಚ್ಛವಾದ ಮಣ್ಣಿನ ಪಾತ್ರೆಯಲ್ಲಿ ಮಣ್ಣನ್ನು ಹಾಕಿ ಬಾರ್ಲಿಯನ್ನು ಬಿತ್ತಿ. ನಂತರ ಬಾರ್ಲಿ ಇರುವ ಪಾತ್ರೆಯ ಮೇಲೆ ಕಲಶನ್ನು ಇರಿಸಿ. ಕಲಶದಲ್ಲಿ ಗಂಗಾಜಲ, ಅಡಿಕೆ, ನಾಣ್ಯ, ಅಕ್ಕಿ, ರೋಲಿ, ಅರಿಶಿನ ಮತ್ತು ಕೆಲವು ಹೂವುಗಳನ್ನು ಹಾಕಿ. ಕಲಶದ ಬಾಯಿಯ ಮೇಲೆ ಮಾವಿನ ಎಲೆಗಳನ್ನು ಇರಿಸಿ ಮತ್ತು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ. ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಪವಿತ್ರ ದಾರದಿಂದ ಕಟ್ಟಬೇಕು. ಘಟನ್ನು ಸ್ಥಾಪಿಸಿದ ನಂತರ ಮಡಚಿದ ಕೈಗಳಿಂದ ಮಾ ದುರ್ಗಾದೇವಿಯನ್ನು ಧ್ಯಾನಿಸಿ ಮತ್ತು ಆಕೆಯ ವೇದ ಮಂತ್ರಗಳನ್ನು ಪಠಿಸಿ. ಶಾಶ್ವತ ಜ್ಯೋತಿಯನ್ನು ಬೆಳಗಿಸುವ ಪ್ರತಿಜ್ಞೆ ಮಾಡಿ ಮತ್ತು ಕಲಶದ ಬಳಿ ದೀಪವನ್ನು ಬೆಳಗಿಸಿ. ಪ್ರತಿದಿನ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ದೇವಿಗೆ ಹಲ್ವಾ ಕಡಲೆ ನೈವೇದ್ಯವನ್ನು ಅರ್ಪಿಸಿ. ಕೊನೆಗೆ ಕರ್ಪೂರದಿಂದ ಆರತಿ ಮಾಡಿ. ನಂತರ ಶಂಖವನ್ನು ಊದಿರಿ ಮತ್ತು ಪೂಜೆಯ ಸಮಯದಲ್ಲಿ ಮಾಡಿದ ಯಾವುದೇ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ. ಈ ಆಷಾಢ ಗುಪ್ತ ನವರಾತ್ರಿ ಎಲ್ಲರಿಗೂ ಶುಭ ತರಲಿ ಮತ್ತು ಆ ದುರ್ಗಾದೇವಿ ಎಲ್ಲರನ್ನೂ ಹರಿಸಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.